ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಚಾನಲ್ ನಾನಿ ಮಿನಿ ಟ್ರಕ್ ವ್ಲಾಗ್ಸ್. ನೋಡಿ, ಈಗ ಮೆಟೀರಿಯಲ್ನ ಸೆಕೆಂಡ್ ಫ್ಲೋರಿಂದ ಲಿಫ್ಟಲ್ಲಿ ತಗೊಬಂದು ಗಾಡಿಗೆ ಹಾಕ್ತಾ ಇರುವಂಥದ್ದು. ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗಾಯ್ಸ್. ಹಲೋ ಗಾಯ್ಸ್, ಹೆಂಗಿದ್ರೆ ಎಲ್ಲರೂ? ನಾನಂತೂ ಹಿಂಗಿದ್ದೀನಿ ನೋಡಿ. ನಾವೀಗ ಬೆಂಗಳೂರಿಂದ ಚೆನ್ನೈಗೆ ಲೋಡ್ ಆಗಿರುವಂಥದ್ದು ಮೆಡಿಷನ್ ಲೋಡು. ಈಗ ಟೈಮ್ ಬಂದು 5:23 ಆಗೈತೆ. ಹೋಗೋಷ್ಟರಲ್ಲಿ ಒಂದು 2 ಗಂಟೆ ಆಗ್ಬೋದು ನನ್ನ ಪ್ರಕಾರ. ಬನ್ನಿ ಸೀದಾ ಇಲ್ಲಿಂದ ಬಿಡೋಣ. ಲೋಡ್ ಅಂತೂ ಕಂಪ್ಲೀಟ್ ಆಯಿತು. ಬನ್ನಿ ನೋಡೋಣ ಯಾವ ಥರ ಲೋಡ್ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಲೋಡ್ ಅಂತೂ ಇಷ್ಟ ಆಗಿದೆ. ಟೋಟಲ್ಲು 12 ಬಾಕ್ಸು. ಇದು ಚೆನ್ನೈಗೆ ಕಳಿಸ್ಬೇಕು. ಗೋವಾ ಎಕ್ಸ್ಪ್ರೆಸ್ಸು ಇವತ್ತು ಚೆನ್ನೈ ಎಕ್ಸ್ಪ್ರೆಸ್ ಆಗಿದೆ ನೋಡಿ. ಈಗ ರಾಜಾಜಿನಗರದಿಂದ ಬಿಡ್ತಾ ಇದ್ದೀವಿ. ಸರಿ ಬಿಡು, ಗ್ಲಾಸ್ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಹೋಗ್ಬೇಕು. ಬನ್ನಿ ಇಲ್ಲಿಂದಂತೂ ಬಿಡೋಣ. ನಾಯಂಡಲ್ಲಿ ಬ್ರಿಡ್ಜು ಮತ್ತು ನಾಯಂಡಲ್ಲಿ ಮೆಟ್ರೋ ಸ್ಟೇಷನ್. ಗುರು ನೋಡಿ, ಇದೆ ನಮ್ಮ ಕನಕಪುರ ರೋಡ್ ಪೆಟ್ರೋಲ್ ಬಂಕು. ಇಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ಸ್ವಲ್ಪ ನೀರಿಗೆ ಗ್ಲಾಸ್ ಒರೆಸ್ಕೊಂಡು, ಏನಕ್ಕೆ ಅಂದರೆ ತಮಿಳ್ನಾಡಲ್ಲಿ ಡೀಸೆಲ್ ರೇಟ್ ಜಾಸ್ತಿ. ಬನ್ನಿ ಈಗ ಇಲ್ಲಿಂದ ಸೀದಾ ಬಿಡೋಣ. ಡೀಸೆಲ್ ಆಲ್ರೆಡಿ ಅರ್ಧ ಟ್ಯಾಂಕ್ ಇತ್ತು, ಇನ್ನೊಂದು ಅರ್ಧ ಟ್ಯಾಂಕ್ ಫುಲ್ ಮಾಡಿ ಸೀದಾ ಅಲ್ಲಿಂದ ನೆಕ್ಸ್ಟ್ ನೈಸ್ ರೋಡ್ ಕಡೆಗೆ. ನೈಸ್ ರೋಡ್ ಹತ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಎಕ್ಸಿಟ್ ಆಗಿಬಿಟ್ಟು ಸೀದಾ ಹೋಯ್ತಾ ಇರೋದೆ. ಬನ್ನಿ, ವೀರಸಂದ್ರ ಸಿಗ್ನಲ್ ಅಂತೂ ಫುಲ್ ಟ್ರಾಫಿಕ್ಕು. ನೋಡ್ಬೋದು ಹೆಂಗೆ ಟ್ರಾಫಿಕ್ ಆಗಿದೆ ಅಂತ. ವೀರಸಂದ್ರ ಸಿಗ್ನಲ್ ಎಲ್ಲ ಕ್ರಾಸ್ ಮಾಡಿ ನೆಕ್ಸ್ಟ್ ಅತ್ತಿಬೆಲೆ ಟೋಲು. ಇಲ್ಲೆಲ್ಲ ಗಾಡಿ ಎಲ್ಲ ಪಾರ್ಕ್ ಮಾಡಿ ಹೋಗಿದ್ದಾರೆ. ಇದು ಬಾರ್ಡ್ರು. ಗುಟ್ಕಾ ವಿಮಾಲು ಏನು ಬೇಕಂದ್ರೂ ಇಲ್ಲೇ ತಗೋಬೇಕು. ತಮಿಳ್ನಾಡಿಗೆ ಹೋಗ್ಬಿಟ್ರೆ ಅವ್ರು ಸಿಗಲ್ಲ. ಹಂಗಾಗಿ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಾರೆ ನೋಡಿ. ಕರ್ನಾಟಕ ಇಲ್ಲಿಗೆ ಎಂಡ್ ಆಗುತ್ತೆ, ತಮಿಳ್ನಾಡು ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕರ್ನಾಟಕದ ಗಡಿ ಭಾಗ, ಕರ್ನಾಟಕದ ಭಾಗ ನೋಡಿ. ಅವರು ನೋಡಿ ಅತ್ತಿಬೆಲೆಲ್ಲ ಪಾಸ್ ಮಾಡ್ಕೊಂಡು ಹೊಸೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಹೊಸೂರಲ್ಲಿ ಹೋಗ್ತಾ ಇರೋದು ನೋಡಿ. ಇಲ್ಲೇ ಇದೆ ಚೆನ್ನೈ ಸಿಲ್ಕ್ಸ್, ಇದೇ ಹೊಸೂರು ಹೈವೇ. ನೆಕ್ಸ್ಟ್ ಕೃಷ್ಣಗಿರಿ ಹೋಗೋಣ ಬನ್ನಿ. ಇನ್ನು ಊಟ ಮಾಡಲಿಲ್ಲ, ಊಟ ಮಾಡಬೇಕು ಮುಂದೆ. ಎಲ್ಲಾದರೂ ತೊಂದರೆ ಇಲ್ಲ, ಸಿಗುತ್ತೆ ಹೈವೇಲಿ. ಗುರು ಫೈನಲಿ ಕೃಷ್ಣಗಿರಿ ಎಂಟ್ರಿ ಕೊಟ್ವಿ. ಇಲ್ಲಿಂದ ಲೆಫ್ಟ್ ಹೊಡಿಬೇಕು ಚೆನ್ನೈಗೆ. ನೋಡಿ ಡೈರೆಕ್ಷನ್ ತೋರಿಸ್ತಾ ಇದೆ, ಚೆನ್ನೈ ಲೆಫ್ಟ್ ಹೋಗಿ ಅಂತ. ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಒಂದೇ ರೋಡ್ ಚೆನ್ನೈ. ಗುರು ನೋಡಿ, ಬೆಂಗಳೂರಿಂದ ಫುಲ್ಲು ಟ್ರಾಫಿಕ್ ಇರುತ್ತೆ ರೋಡು. ಕೃಷ್ಣಗಿರಿ ಲೆಫ್ಟ್ ಹೊಡ್ಕೊಂಡ್ರೆ ರೋಡ್ ಫುಲ್ಲು ಫ್ರೀ. ಬೇಲೂರು ದಾಟೋವರೆಗೂ ಹಿಂಗೆ ಇರುತ್ತೆ. ಮತ್ತು ಆ ಕಡೆ ಸ್ವಲ್ಪ ಗಾಡಿ ಜಾಸ್ತಿ ಆಗುತ್ತೆ. ಬಟ್ ಈಗಂತೂ ಫುಲ್ಲು ಫ್ರೀ, ಚೆನ್ನಾಗೈತೆ ರೋಡು, ಆರಾಮಾಗಿ ಹೋಗ್ಬೋದು. ನೋಡಿ ಸ್ಪೀಕರು ಸುಮ್ಮನೆ ಗೋಸ್ಲು ಅಂದ್ಕೊಂಡೇ ಇರ್ತದೆ. ಬನ್ನಿ ನಾವು ಊಟ ನೋಡೋಣ ಏನೇನು ಮಾಡ್ತಾವ್ರೆ ಏನಂತ. ಊಟ ಹಾಂ, ದೋಸೆ. ಗುರು ಊಟ ಗೀಟ ಎಲ್ಲ ಮಸ್ತಾಗಿತ್ತು. ದೋಸೆ, ಬೈಲು, ಆಮ್ಲೆಟ್ ಎಲ್ಲ ತಿಂದ್ವಿ. ಈಗ ಬನ್ನಿ ಇಲ್ಲಿಂದ ನೈಟ್ ಜರ್ನಿ ಅಂತೂ ಸ್ಟಾರ್ಟ್ ಮಾಡೋಣ. ಟೈಮ್ಗೊಂದು 10 ಗಂಟೆ. ಈಗ ಬಿಟ್ಟರೆ ಸೀದಾ ನಾನ್ ಸ್ಟಾಪಲ್ಲಿ ಚೆನ್ನೈ ನುಗ್ತಾ ಇರೋದೆ. ರೋಡ್ ಅಂತೂ ಫುಲ್ಲು ಫ್ರೀಯಾಗಿ ಆರಾಮಾಗಿದೆ. ಬನ್ನಿ ಸೀದಾ ಹೋಗೋಣ. ವೆದರೇ ಒಂಥರ ಚೇಂಜ್ ಆಗಿಬಿಡ್ತು. ಫುಲ್ಲು ಸೆಕೆ. ಬೆಂಗಳೂರಾಗಿದ್ದರೆ ಫುಲ್ಲು ತಣ್ಣಗಿರ್ತಾ ಇತ್ತು. ಮಾಡ್ತಾಯಿದ್ದೀನಿ. ಹೇಳೋ ಗಾಯ್ಸ್, ಬೇಲೂರು ಅಂಬೂರೆಲ್ಲ ಕ್ರಾಸ್ ಮಾಡಿದ್ದಾಯಿತು ನೋಡಿ. ಒಂದು ಲೈವ್ ಆಕ್ಸಿಡೆಂಟ್ ಆಗೈತೆ ನೋಡಿ, ತೋರಿಸ್ತೀನಿ ಈಗ. ಒಂದು 2 ಗಾಡಿಗೆ ಆಕ್ಸಿಡೆಂಟ್ ಆಗಿರೋದು. ಇದು ಕಿರ್ಚಾಡ್ತವ್ರೆ ನೋಡಿ ಯಾವ ಥರ ಆಗಿದೆ ಆಕ್ಸಿಡೆಂಟ್.
ಆಕ್ಸಿಡೆಂಟ್ ಮಾತ್ರ ಭಯಂಕರವಾಗಿ ಆಗ್ಬಿಟ್ಟಿದೆ. ಬನ್ನಿ ನೋಡಿ, ಇದೇ ಗಾಡಿ ಬ್ರೇಕ್ ಡೌನ್ ಆಗಿ ನಿಂತಿರೋ ಗಾಡಿ ಇದು. ಈ ಗಾಡಿಗೆ ಬಂದು ಆ ಗಾಡಿ ಗುದ್ಕೊಂಬಿಟ್ಟೈತೆ ಹೈವೇಲಿ. ಇದೇ ನೋಡಿ ಬ್ರೇಕ್ ಡೌನ್ ಆಗಿ ನಿಂತಿರೋ ಗಾಡಿ ಕಂಟೈನರು. ಈ ಗಾಡಿಗೆ ಬಂದು ಮುದ್ಕೊಂಡ್ಬಿಟ್ಟಿರೋದು. ಅವ್ರ ಕಿರ್ಚಾಟ ಮತ್ತು ಕೂಗಾಟ ನೋಡಿ ಫುಲ್ಲು ಬೇಜಾರಾಗ್ತಾ ಇತ್ತು. ಇದೇ ನೋಡಿ ಕೇರ್ಪುರಂ ಗಾಡಿ ಇದು. ತರಕಾರಿ ರೋಡ್ ಹಾಕೋ ಬಂದಿರೋದು ಇದು. ಹೂಕೋಸು ಹಿಂಗಾಗೈತೆ. ಎಲ್ಲಿ ಇದೇಬೇಕಾ? ಡೋರ್ ಪಡ್ಕಲಾಮ ಇದಾ? ಬಿಲ ಮಾತ್ರಿ ನೋಡಿ ಒಳಗಡೆ ಸಿಕ್ಕಾಕೋಬಿಟ್ಟವ್ರೆ, ಬರ್ತಾನೆ ಇಲ್ಲ, ಜಾಮ್ ಆಗ್ಬಿಟ್ಟವ್ರೆ, ತೆಗಿತಾವ್ರೆ ಇವ್ರು ಹೋಗಿ ಒಳಗಡೆ. ಒಬ್ಬೊಬ್ಬ ಕಾಲ್ಗಳು ಮಾತ್ರ ಸಿಕ್ಕಾಕೋಬಿಟ್ಟೈತೆ, ಬಾಡಿ ಎಲ್ಲ ಚೆನ್ನಾಗೇ ಐತೆ. ಓಕೆ, ಈ ಗಾಡಿಲಿ ಟೋಟಲ್ 3 ಜನ ಇದ್ರು. ಒಬ್ಬರು ಪಾರ್ಟಿ ಸ್ವಲ್ಪ ವಯಸ್ಸಾಗಿತ್ತು, ಏನು ತೊಂದರೆ ಇಲ್ಲ, ಅವ್ರು ಚೆನ್ನಾಗವ್ರೆ. ಇಬ್ಬರಿಗೆ ಮಾತ್ರ ಈ ಥರ ಆಗೈತೆ ನೋಡಿ. ಅವರು ಚಟ ಅಂತ ನೋಡೋಕ್ಕೆ ಆಯ್ತಾ ಇಲ್ಲ, ಬೇಜಾರಾಗ್ತಾ ಇತ್ತು. ಒಬ್ರಂತೂ ಬಂದ್ಬಿಟ್ಟು ಒಬ್ರು ತೆಗೆದಾಯ್ತು, ಹೆಂಗೋ ಸೇಫ್ ಆದರು. ಇನ್ನೂ ಒಬ್ರು ಹೊರಗಡೆನೆ ಅವ್ರೆ, ಅವ್ರ ಪಾಪ ಕಿರ್ಚಾಡ್ತಾವ್ರೆ. ಇನ್ನು ಅವರು ಬಂದ್ಬಿಟ್ರೆ ఏం భయపడద్దు ఉన్నాను. ಗುರು ಫೈನಲಿ ಇಬ್ಬರನ್ನೂ ತೆಗೆದಾಯ್ತು. ತೆಗೆದು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಾಯಿತು. ಈ ತರಕಾರಿಗೆ ಲೋಡ್ ಓಡಿಸೋರು ಸ್ವಲ್ಪ ದಯವಿಟ್ಟು ಎಷ್ಟು ಸ್ಪೀಡ್ ಹೋಗುತ್ತೋ ಅಷ್ಟು ಸ್ಪೀಡು ಹೋಯ್ತೀರಾ. ಒಂಚೂರು ನೋಡ್ಕೊಂಡು ಹೋಗಿ. 1 ಅವರ್ 2 ಅವರ್ ಲೇಟ್ ಆದರೂ ಪರವಾಗಿಲ್ಲ. ನೋಡಿ, ಈ ಥರ ಆದರೆ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ಎಲ್ಲರಿಗೂ ಒಂದು ಲೈಫ್ ಅಂತ ಇರುತ್ತೆ. ಈ ಥರ ಎಲ್ಲ ದಯವಿಟ್ಟು ಯಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಆದಷ್ಟು ಸೇಫಾಗಿ ಡ್ರೈವ್ ಮಾಡಿ ಅಂತ ಹೇಳ್ತಾ, ನನಗಂತೂ ಇಲ್ಲಿ ಬೇಜಾರಾಗಿ ಆಗ್ಬಿಡ್ತು ಫುಲ್ಲು. ಗುರು ಎಲ್ಲ ಮುಗಿಸ್ಕೊಂಡು ಒಂದು ಟೀ ಕೊಡೋಣಂತ ಬಂದ್ವಿ. ಅವರು ಓನರ್ಗೆಲ್ಲ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ, ಈ ಥರ ಆಗ್ಬಿಟ್ಟಿದೆ ಅಂತ. ಅವ್ರಿಗೂ ಗೊತ್ತು. ಗುರು ಟೀ ಎಲ್ಲ ಕುಡ್ದಾಯ್ತು. ಟೈಮ್ ಬರೀ 1 ಗಂಟೆ ಆಯ್ತು ಬರೋಬ್ಬರಿ. ಲೊಕೇಶನ್ ಡ್ರಾಪ್ ಲೊಕೇಶನ್ ನೋಡ್ಬೇಕಂದ್ರೆ ನಮಗಿನ್ನು
96 ಕಿಲೋಮೀಟ್ರ್ ಐತೆ. ಬನ್ನಿಗೆ ಇಲ್ಲಿಂದ ಸೀದಾ ಬಿಡೋಣ. ಆಕ್ಸಿಡೆಂಟ್ ಮಾತ್ರ ಭಯಂಕರ ಆಗ್ಬಿಟ್ಟಿತ್ತು. ಇವಾಗ ಟೀಗೆಲ್ಲ ಕುಡ್ದಾಯಿತು. ಸಿಟಿ ಎಂಟ್ರಿ ಕೊಡ್ತಿದ್ದಂಗೆ ಒಂಥರ ಕಂಫರ್ಟಬಲೇ ಇಲ್ಲ, ಫುಲ್ಲು ಸೆಕೆ. ಬನ್ನಿ ಸೀದಾ ಹೋಗಿ ಡ್ರಾಪ್ ಹತ್ರ ಹೋಗಿ ನೋಡೋಣ. ಟೈಮ್ ಬೇರೆ ತುಂಬ ಓವರ್ ಆಯಿತು. ಈಗ ಆಲ್ಮೋಸ್ಟ್ ಚೆನ್ನೈ ಸಿಟಿ ಲಿಮಿಟಲ್ಲೇ ಇದ್ದೀವಿ. ಇನ್ನೊಂದು ಹಾಫ್ ಆನ್ ಅವರ್ಗೆಲ್ಲ ಡ್ರಾಪ್ ಲೊಕೇಶನ್ ರೀಚ್ ಆಗಿಬಿಡ್ತೀವಿ. ಬೆಳಗ್ಗೆ ಆಗಿರೋದ್ರಿಂದ ಟ್ರಾಫಿಕ್ ಏನಿಲ್ಲ. ಡೈರೆಕ್ಟ್ ಇದು ಕೋಯಮೇಡ್ ಮಾರ್ಕೆಟ್ ಅಂತೆ. ಇಲ್ಲಿಂದ ಸ್ಟ್ರೈಟು ಡೈರೆಕ್ಷನ್ ತಗೊಂಡು ಲೈಟಾಗಿ ಯಾವಾಗ ತಾನೇ ಮಳೆ ಬಿದ್ದು ಎಲ್ಲ ಕಮ್ಮಿ ಆಗಿತ್ತು. ಪೊಲೀಸ್ ಬೇರೆ 3:15 ಪೊಲೀಸ್ ಅವ್ರು ಅಡ್ಡಾಕಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಿದ್ರು. ಅಂದರೆ ಡ್ರಿಂಕ್ಸಿಂಗ್ಸ್ ಮಾಡಿದ್ದಾರೆ ಹೆಂಗೆ ಅಂತ. ಅದೆಲ್ಲ ಪಾಸಾಗಿ ನೆಕ್ಸ್ಟ್ ಡ್ರಾಪ್ ಲೊಕೇಶನ್ನು ಹತ್ರ ಬಂದಿದ್ದೀವಿ. ಡ್ರಾಪ್ ಲೊಕೇಶನ್ ಹತ್ರ ಬಂದು ನೋಡೋಷ್ಟರಲ್ಲಿ ಫುಲ್ಲು ಮಳೆ ಬಿದ್ದು ನೀರಲ್ಲಿ ನಿಂತ್ಕೊಬಿಟ್ಟಿತ್ತು. ನಾನು ಸುಮಾರಾಗಿದೆ ಅಂತ ಹೋದೆ, ನೀರು ಜಾಸ್ತಿನೇ ಇತ್ತು ಅಲ್ಲಿ. ಓಕೆ, ಹೆಂಗೋ ಪಾಸ್ ಮಾಡ್ಕೊಂಡು ಹೋಗಿ ಡೈರೆಕ್ಟ್ ಕಂಪ್ನಿ ಹತ್ರ ಹೋದೆ. ಅಡಿಗರು ಇದೇ ಕಂಪ್ನಿ, ಇದು ಯಾವುದೋ ಗೌರ್ಮೆಂಟ್ ಕಂಪ್ನಿ ಅಂತೆ, ಲ್ಯಾಬ್ ಅಂತ. ಇದು ಇಲ್ಲೇ ಡ್ರಾಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಟೈಮ್ ಬಂದು 3:47 ಆಗೈತೆ. ಕಂಪ್ನಿ ಹತ್ರ ಬಂದು ರೀಚ್ ಆಗಿದ್ದೀವಿ. ಈಗ ಫುಲ್ಲು ಬೆಡ್ ರೆಸ್ಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ನೋಡಿ. ಬೆಡ್ ಇಷ್ಟೆಲ್ಲ ಫುಲ್ ರೆಡಿ. ಬೆಳಗ್ಗೆ ಎದ್ದೇಳೋದು 9-10 ಗಂಟೆನೇ. ಏನಾದ್ರು ಫೋನ್ ಮಾಡಿದ್ರೆ ಮಾತ್ರ ಬೇಗ ಎದ್ದೇಳ್ತೀವಿ, ಇಲ್ಲ ಅಂದರೆ 9 ಗಂಟೆವರೆಗೂ ಮಲ್ಕೊಳ್ಳೋದಷ್ಟೇ. ಎಲ್ಲರೂ ಗುಡ್ ನೈಟ್, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಅವರು. ಟೈಮ್ ಬಂದು 10:15. ಮಲಗ್ಬಿಟ್ಟಿದ್ದೆ, ಅವರೇ ಎಬ್ಬರಿಸಿದ್ರು. ಒಂದು ಗಾಡಿ ತಟ್ಟೆ ಎಬ್ಬರಿಸವ್ರೆ. ಅನ್ಲೋಡ್ ಮಾಡೋ ಮೆಟೀರಿಯಲ್ ಬೇಕಾ ಇಳಿಸ್ಬಿಡಿ ಅಂತ. ಈ ಮೆಟೀರಿಯಲ್ನ ಈಗ ನಾವೇ ಅನ್ಲೋಡ್ ಮಾಡಿ ಕೊಡಬೇಕಂತ ಹೇಳಿದ್ರು. ಈ ಹುಡುಗಿ ನನಗೆ ಅನ್ಲೋಡ್ ಮಾಡೋಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆವಾಗ ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ. ಅಂತೂ ಇಂತೂ ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಸೀದಾ ಹೋಗಿ ನಾಷ್ಟ ಮಾಡ್ಕೊಂಡು ನೋಡಿ ಎಲ್ಲ ಜೋಡಿಸಿದ್ವಿ ಮೆಟೀರಿಯಲ್ಲು. ಇದು ಯಾವುದೋ ಲ್ಯಾಬ್ ಅಂತೆ. ಬನ್ನಿ ಇಲ್ಲಿಂದ ಫುಲ್ಲು ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡಿಕೊಂಡು ಬೆಂಗಳೂರಿಗೆ ಲೋಡ್ ಗೇಡ್ ಮಾಡಿಸ್ಬೇಕು. ಓಕೆ ಫ್ರೆಂಡ್ಸ್, ನೋಡಿ ಇದು ಲ್ಯಾಬು ಯಾವ ಥರ ಇದೆ ಅಂತ ನೋಡಿ. ಗಾಡಿ ಫುಲ್ ಖಾಲಿಯಾಗಿದೆ. ಬನ್ನಿ ನಾಷ್ಟಕ್ಕೆ ಹೋಗೋಣ. ನಾಷ್ಟ ಮಾಡಿಕೊಂಡು ಈ ಲಾಗ್ಸ್ನ ಮುಗಿಸ್ತೀನಿ. ಇಲ್ಲಿಂದ ಲೋಡ್ ಮಾಡಿಕೊಂಡು ಬೆಂಗಳೂರು ಹೋಗ್ಬೇಕಾದ್ರೆ ಮತ್ತೆ ಇನ್ನೂ ಒಂದು ಲಾಗ್ಸ್ ಮಾಡ್ತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಲವ್ ಯು ಆಲ್, ಲವ್ ಯು ಡ್ರೈವರ್ಸ್.